ಸೀನು, ವಾಟ್ಸ್ ಸೋ ಸ್ಪೆಷಲ್ ಅಬೌಟ್ ದಿಸ್ ಪ್ಲೇಸ್? ಅದನ್ನೇ ನಾನು ಹುಡುಕ್ತಾ ಇದ್ದೀನಿ. ಏನು ಕಾಣಿಸ್ತಾನೆ ಇಲ್ವೇ? ಹಲೋ, ನೀವು ಕೂತಿರೋ ಕಲ್ಲೊಂದ್ ಬಿಟ್ರೆ ಬೇರೆ ಏನು ಕಾಣಿಸ್ತಿಲ್ಲ. ಅಯ್ಯೋ ಅಯ್ಯೋ, ಇದೇ ಜಾಗ, ಬನ್ನಿ ನಮಸ್ಕಾರ ಮಾಡ್ಕೊಳ್ಳಿ. ದೇವ್ರೆ ಒಳ್ಳೇದ್ ಮಾಡಪ್ಪ. ಫಸ್ಟ್ ಹೇಳಿದ್ರೆ ಕಡ್ಡಿ ಕರ್ಪೂರ ಎಲ್ಲ ತಂದು ಪೂಜೆ ಮಾಡ್ಬೋದಿತ್ತಾ? ಈ ಕಲ್ ಮೇಲೆ ಒಬ್ಬ ಮಹಾನ್ ವ್ಯಕ್ತಿ ಕೂತಿದ್ದಾರೆ. ಇಸ್ ಇಟ್? ನೀವಿಬ್ರು ಎಷ್ಟು ಲಕ್ಕಿ ಅಂದ್ರೆ ಆ ವ್ಯಕ್ತಿ ಇನ್ನೂ ಬದುಕಿಯಾನೆ. ಹೌದಾ? ಯಾರದು? ಈಗ ತಾನೇ ಕೂತದ್ನಲ್ಲ ನಾನೇ. ಕಾಮಿಡಿ ಮಾಡ್ತಾ ಸಕಾರ ಮಾಡ್ದೆ. ಅಯ್ಯ ನೀನ್ ಮಕ್ಕೆ. ನಿಜ ಹೇಳಿ, ಏನಕ್ಕೆ ಕರ್ಕೊಂಡ್ ಬಂದ್ರಿ? ನೀವ್ ಯಾರಾದ್ರೂ ಲವ್ ಮಾಡ್ತಾ ಇದೀರಾ? ಸಂಕೋಚ ಪಟ್ಕೋಬೇಡಿ, ಧೈರ್ಯವಾಗಿ ಹೇಳಿ, ನಾನಿದ್ದೀನಿ. ಅಲ್ಲ, ನಿಮ್ ಫ್ರೆಂಡ್ಸ್ ಅಲ್ಲೂ ಯಾರನ್ನು ಲವ್ ಅಂತ? ನೋಡಿ, ನಿಮ್ಗೆ ಹೇಳೋಕೆ ಕಷ್ಟ ಆದ್ರೆ ನಾನು ಸೈಡಲ್ಲಿ ಇರ್ತೀನಿ, ಇವನ ಹತ್ರ ಬೇಕಾದ್ರೆ ಹೇಳಿ. ಆ ಥರ ಎಲ್ಲ ಏನೂ ಇಲ್ಲ. ನಾನ್ ಯಾರನ್ನೂ ಲವ್ ಮಾಡ್ತಿಲ್ಲ. ಓಕೆ? ಮುಂದೆ ಯಾರನ್ನಾದ್ರೂ ಲವ್? ನನಗಿಷ್ಟ ಆಗೋ ಥರ ಹುಡುಗ ಸಿಕ್ಕಿದ್ರೆ ನಾನ್ ಲವ್ ಮಾಡ್ತೀನಿ. ನಿಮಗೆ ಯಾವ ತರ ಹುಡುಗ ಇಷ್ಟ ಆಗ್ತಾನ್ರಿ? He should be a real nice guy. ಸಿಂಪಲ್ ಅಟ್ ಹಾರ್ಟ್. ಏನಾದ್ರೂ ಮಾಡ್ತೀನಿ, ಸಾಧಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಕನ್ನಡದಲ್ಲಿ ಕವಿತೆಗಳನ್ನ ಬರಿಬೇಕು. ಅದನ್ ಕೇಳ್ತಾ ಕೇಳ್ತಾ ನನಗೆ ಅವನ ಮೇಲೆ ಲವ್ ಆಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ತುಂಬಾ ಪ್ರೀತಿಸ್ಬೇಕು. ರೀ, ಎಷ್ಟ್ ಜನ ಹುಡುಗನ ಲವ್ ಮಾಡೋಣ ಅಂತೀರಾ? ಯಾಕೆ? ಇಷ್ಟೆಲ್ಲ ಗುಣಗಳು ಒಬ್ನೆಲ್ಲ ಸಿಗೋದು ತುಂಬಾ ಕಷ್ಟ. ನಿನ್ನ ಕನಸಿನ ರಾಜ್ಕುಮಾರ ನಾನೇ. ಅವಳು ಹೇಳಿದಷ್ಟು ಗುಣ ನನ್ನಲ್ಲೇ ಇದೆ ಅಂತ ಪಾಪ ಅವಳಿಗೆ ಇನ್ನೂ ಗೊತ್ತಿಲ್ಲ. ಅದು ಅವಳು ವಿಷ್ಣು ಲವ್ ಮಾಡ್ತಿರೋದು ಗೊತ್ತಪ್ಪ. ಇಲ್ಲ ಅಂದಿದ್ರೆ ಅವಳು ಹೇಳಿದ ಎಲ್ಲ ಪಾಯಿಂಟ್ಗಳನ್ನು ಇಲ್ಲೇ ಡೆಮೋ ಮಾಡಿ ತೋರಿಸ್ಬಿಡ್ತಿದ್ದೆ ಅಷ್ಟೇ.